ಇವತ್ತಿನ ವಸ್ತುಸ್ಥಿತಿ ರಿಯಾಲಿಟಿ ಮೇಲೆ ನಾವೆಲ್ಲರೂ ಒಟ್ಟಾಗಿ ಹೋಗಬೇಕಾಗಿದೆ. ಕರ್ನಾಟಕದಿಂದ ತಮಿಳುನಾಡಿಗೆ ನೀರು ಕೊಡುವುದರಲ್ಲಿ ಸಮಸ್ಯೆ ಇಲ್ಲ. ನೀರು ಇಲ್ಲದಿದ್ರೆ ನಮಗೆ ಕೊಡುವುದು ಕಷ್ಟವಾಗ್ತಾ ಇದೆ ಅಂತ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಇಲ್ಲಿ ನ್ಯಾಯಾಲಯದ ವಿಚಾರ, ಜನರ ವಿಚಾರ ಬಂದಾಗ ನಾವು ಎಲ್ಲ ವಿಚಾರಗಳನ್ನು ವಿಮರ್ಶೆ ಮಾಡಬೇಕಾಗಿದೆ. ನಮಗೆ ನೀರು ಬಿಡುವುದರಲ್ಲಿ ಸಮಸ್ಯೆ ಇಲ್ಲ. ಇಲ್ಲಿರುವ 28 ಜನ ಸಂಸದರು ಒಟ್ಟಾಗಿ ಹೋಗಿ ಕೇಂದ್ರದಲ್ಲಿ ಮಾತನಾಡಬೇಕಾಗಿದೆ. ನಮ್ಮ ಪರಿಸ್ಥಿತಿ ಏನು ಎನ್ನುವುದು ಎಲ್ಲರಿಗೂ ಗೊತ್ತಾಗಬೇಕು. ಕೆಲವು ವಿಚಾರಗಳು ಬಂದಾಗ ಜನರ ಪರ ನಿಲ್ಲಬೇಕು. ಈಗಲೇ ನಾವೇನು ಹೇಳಕ್ಕಾಗಲ್ಲ ಅಂತ ಹೇಳಿದ್ರು. ಬಿಜೆಪಿಯ ಸಿಟಿ ರವಿ ಹೇಳಿಕೆ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ಇದನ್ನು ಬಹಿರಂಗವಾಗಿ ಚರ್ಚೆ ಮಾಡಬೇಕಾದ ಅಗತ್ಯ ಇಲ್ಲ. ಸಿಟಿ ರವಿ ಸೋತು ಸುಣ್ಣವಾಗಿದ್ದಾರೆ. ಅವರು ಸ್ವಲ್ಪ ಸುಮ್ಮನಿರುವುದು ಒಳ್ಳೆಯದು. ಅನಾವಶ್ಯಕವಾಗಿ ಬಾಯಿ ತೆಗೆಯುವುದು ಬೇಡ. ಅವರಿಗೆ ಪತ್ರಿಕೆಗೆ ಹೋಗಿ ಮಾತನಾಡುವುದು ಅಭ್ಯಾಸವಾಗಿದೆ. ಬರೀ ಈ ರೀತಿಯ ಹೇಳಿಕೆಗಳು ಒಳ್ಳೆಯದಲ್ಲ. ಚುನಾವಣಾ ಪೂರ್ವದಲ್ಲಿ ಒಗ್ಗಟ್ಟು ಇಲ್ಲ ಅಂತ ಹೇಳಿದ್ರು. ನಾವೆಲ್ಲರೂ ಒಗ್ಗಟ್ಟಾಗಿ ಇದ್ದೇವೆ. ನಮ್ಮ ತೀರ್ಮಾನವನ್ನ ವರಿಷ್ಠರು ಮಾಡ್ತಾರೆ. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಎಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತೇವೆ. ಹೊಕ್ಕಬಾರ್ ವಿಚಾರಕ್ಕೆ ಸಂಬಂಧಿಸಿ ಪ್ರತಿಕ್ರಿಯೆ ನೀಡಿದ ಅವರು, ಹೊಕ್ಕಬಾರ್ ಅನಾರೋಗ್ಯಕ್ಕೆ ಕಾರಣವಾಗಿದೆ. ಅದರಲ್ಲಿರುವ ಕಾಯ್ದೆಗಳನ್ನು ಬದಲಾವಣೆ ಮಾಡಿ ಕಡಿವಾಣ ಹಾಕಲಿದ್ದೇವೆ. ಇದರಿಂದ ಬೇರೆ ಬೇರೆ ದುಷ್ಪರಿಣಾಮಕ್ಕೆ ಅವಕಾಶ ಕಾರಣವಾಗ್ತಾ ಇದೆ. ಅದಕ್ಕೆ ನಾವು ಸಾರ್ವಜನಿಕ ಸ್ಥಳಗಳಲ್ಲಿ ಇರಬಾರದು ಎನ್ನುವ ಯೋಜನೆ ಮಾಡಿದ್ದೇವೆ ಅಂತ ಹೇಳಿದ್ರು. ಇನ್ನು ಚೈತ್ರ ಕುಂದಾಪುರ ವಿಚಾರಕ್ಕೆ ಸಂಬಂಧಿಸಿ ಪ್ರತಿಕ್ರಿಯೆ ನೀಡಲು ಅವರು ನಿರಾಕರಿಸಿದರು. ಇವತ್ತಿನ ವಸ್ತುಸ್ಥಿತಿ ಏನಿದೆ, ರಿಯಾಲಿಟಿ ಮೇಲೆ ನಾವು ಹೋಗಬೇಕಾಗ್ತದೆ. ಅದರಿಂದ ನಮಗೆ ನೀರಿನ ಅಭಾವ ಹೆಚ್ಚಾಗಿರೋದ್ರಿಂದ ಮಳೆನೂ ಕೂಡ ನಮಗೆ ಸರಿಯಾದ ಪ್ರಮಾಣದಲ್ಲಿ ಬಂದಿಲ್ಲ, ಬಹಳ ಕಮ್ಮಿಯಾಗಿದೆ. ಅದರಿಂದ ರೈನ್ಫಾಲ್ ಡೆಫಿಸಿಟ್ ಇರೋದ್ರಿಂದ ಇದು ನಮಗೆ ನೀರು ಕೊಡೋದ್ರಲ್ಲಿ ಯಾವುದೇ ನಮಗೇನು ಸಮಸ್ಯೆ ಇಲ್ಲ. ಆದರೆ ನೀರಿದ್ದರೆ ಕೊಡ್ಬೋದು. ನೀರೇ ಇಲ್ಲದೆ ಹೋದರೆ ಅದನ್ನು ಕೊಡೋದು ಭಾಳ ಕಷ್ಟ ಆಗ್ತದೆ. ಸೊ ಅದೆಲ್ಲ ಕೂಡ ಒಂದು ಪೊಲಿಟಿಕಲ್ ಆಗಿ ಕೂಡ ಎಲ್ಲರೂ ಒಗ್ಗಟ್ಟಿನಿಂದ, ಯಾಕಂದರೆ ಇಲ್ಲಿ ನಮ್ಮಲ್ಲಿ MP ಗಳು ಕೂಡ ಸುಮಾರು ಜನ 28 ಜನ MPs ಇದ್ದಾರೆ. ದೆಹಲಿಯಲ್ಲಿ ಅವರು ಮಾತಾಡಬೇಕಾಗ್ತದೆ. ಪ್ರಧಾನಮಂತ್ರಿಗಳಿಗೂ ಅವ್ರಿಗೂ ಟೈಮ್ ಕೇಳಿದ್ದಾರೆ CM ಅವರು. ಅವ್ರ ಜೊತೆಯೂ ಕೂಡ ಭೇಟಿ ಮಾಡಿ ಇದರಲ್ಲಿ ನಮ್ಮ ಪರಿಸ್ಥಿತಿ ಏನು ಅಂತ ಎಲ್ರಿಗೂ ಗೊತ್ತಾಗಬೇಕು. ಯಾಕಂದರೆ ಕೋರ್ಟ್ಗಳ ಆದೇಶ ಕೊಡ್ತದೆ. ಆದರೆ ಇಲ್ಲಿ ಕೆಲವು ವಿಚಾರಗಳು ಬಂದಾಗ ಅದು ನಮ್ಮ ಜನರ ಪರವಾಗಿ ನಾವು ನಿಲ್ಲಬೇಕಾಗ್ತದೆ. ಸೊ ಇಂಥ ಒಂದು ಸಮಸ್ಯೆ ಇವಾಗ ಬಂದಿರೋದ್ರಿಂದ ನೋಡೋಣ, ಎಲ್ಲ ಮೀಟಿಂಗಲ್ಲಿ ಏನೇನು ಚರ್ಚೆ ಮಾಡ್ತಾರೆ ಅಂತ ಈಗಲೇ ನಾವೇನು ಹೇಳೋಕ್ಕಾಗಲ್ಲ.